ಹಲೋ. ಸೆಕೆಂಡ್ ಬಿಕಾಮ್ ವಿದ್ಯಾರ್ಥಿಗಳಿಗೆ ಪ್ರಿನ್ಸಿಪಲ್ಸ್ ಆಫ್ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ತಾಳ್ತಾ ಇದ್ದೀನಿ ಈ ದಿನ. ನಾನು ಬಾಲಕೃಷ್ಣ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೆಲಮಂಗಲದ ಪ್ರಿನ್ಸಿಪಾಲ್. ಸೆಕ್ಷನ್ ಎಗೆ 3 ಅವರ್ಸ್ ಗೊತ್ತಲ್ಲ, ಬಿಗೆ 3 ಅವರ್ಸ್. ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಫಸ್ಟ್ ಚಾಪ್ಟರ್ನ ಆಲ್ರೆಡಿ ಕ್ಲಾಸಲ್ಲೇ ನಾವು ಡಿಸ್ಕಸ್ ಮಾಡಿದೀವಿ. ಇಂಟ್ರೊಡಕ್ಷನ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್, ಡೆಫಿನೇಷನ್ಸ್ ಹೇಳಿದೆ ಈವೆಂಟ್ ಬಗ್ಗೆ, ಟೈಪ್ಸ್ ಆಫ್ ಈವೆಂಟ್, ಸ್ಕೋಪ್ ಆಫ್ ಈವೆಂಟ್. ಟೈಪ್ಸ್ ಅಲ್ಲಿ ನೀವು ಇನ್ನೊಂದ್ಸಲ ಜ್ಞಾಪಕ ಇಟ್ಕೊಳ್ಳಿ. ರಾಜಕೀಯ ಸಮಾರಂಭಗಳು ನಡೀತಾ ಇರ್ತವೆ, ಪ್ಲಸ್ ನೆಟ್ವರ್ಕಿಂಗ್ ಸಮಾರಂಭಗಳು, ಕಾಂಪಿಟೇಟಿವ್, ಪ್ರಮೋಷನಲ್, ಇಂಟರ್ನ್ಯಾಷನಲ್, ಎಜುಕೇಶನಲ್, ಅವೇರ್ನೆಸ್ ಪ್ರೋಗ್ರಾಮ್ಸ್, ಬಿಸ್ನೆಸ್ ಪ್ರೋಗ್ರಾಮ್ಸ್, ಎಂಟರ್ಟೈನ್ಮೆಂಟ್, ಕ್ರೀಡಾ ಚಟುವಟಿಕೆಗಳು ನಡೆಯೋದನ್ನ ನೀವೆಲ್ಲ ನೋಡ್ತಲೇ ಇದ್ದೀರಾ. ಈ ಎಲ್ಲಾ ಈವೆಂಟ್ಸ್ ಅನ್ನು ಇನ್ನೂ ಅನೇಕ ವಿಧವಾದ ಈವೆಂಟ್ಸ್ ಇರೋದನ್ನ ನೀವು ಕಾಣ್ತೀರಾ. ಇವೆಲ್ಲ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ನೋಡಿದೀವಿ, ಡಿಸ್ಕಸ್ ಮಾಡಿದೀವಿ. ಅದರ ಜೊತೆಲಿ ಅಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್, ಮ್ಯಾನೇಜಿಂಗ್ ದ ಮೆನ್ ವಿತ್ ಗುಡ್ ಟ್ಯಾಕ್ಟ್. ಇಲ್ಲಿ 5 C's ಅನ್ನ ನಾನು ನೆನಪಿಸ್ತಾ ಇದ್ದೀನಿ. 5 C's ಆರ್ ವೆರಿ ಎಸೆನ್ಸಿಯಲ್ ಫಾರ್ ಎಫೆಕ್ಟಿವ್ ಈವೆಂಟ್ ಮ್ಯಾನೇಜ್ಮೆಂಟ್. ನೀಡ್, ಇಂಪಾರ್ಟೆನ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್, ಕೀ ಡಿಸಿಷನ್ ಮೇಕರ್ಸ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಕೀ ಡಿಸಿಷನ್ ಮೇಕರ್ಸ್ ಸಾಮಾನ್ಯವಾಗಿ ಈವೆಂಟ್ ಮ್ಯಾನೇಜರ್, ಅವನ ರೋಲ್ ಏನು, ರೆಸ್ಪಾನ್ಸಿಬಿಲಿಟಿ ಏನು, ಕ್ಲೈಂಟ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ವೆನ್ಯೂ ಮ್ಯಾನೇಜರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕ್ಯಾಟರಿಂಗ್ ಮ್ಯಾನೇಜರ್, ಗವರ್ನಮೆಂಟ್, ಸರ್ಕಾರ, ಕೇಂದ್ರ ಇರ್ಬೋದು, ರಾಜ್ಯ, ಟು ಅಬ್ಟೈನ್ ದ ಪರ್ಮಿಷನ್ಸ್. ನಮ್ಮ ಸಮಾರಂಭ ನಡೆಯೋದಕ್ಕೆ ಪರ್ಮಿಷನ್ಸ್ ಬೇಕೇ ಬೇಕು. ಸೆಕ್ಯೂರಿಟಿ ಮ್ಯಾನೇಜರ್, ಹಾಸ್ಪಿಟಾಲಿಟಿ ಮ್ಯಾನೇಜರ್, ಮೀಡಿಯಾ ಮ್ಯಾನೇಜರ್, ಹೀಗೆ ಅನೇಕ ಕೀ ಡಿಸಿಷನ್ ಮೇಕರ್ಸ್ ಈವೆಂಟ್ಗೆ ಬೇಕಾಗ್ತಾರೆ. ಅವ್ರ ಬಗ್ಗೆ ನಾನು ಆಲ್ರೆಡಿ ಕ್ಲಾಸಲ್ಲೇ ಡಿಸ್ಕಸ್ ಮಾಡಿದೀವಿ. ಈಗ ಇದೆಲ್ಲ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. ಸೆಕೆಂಡ್ ಚಾಪ್ಟರ್ ಅಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್ಸ್, ಪ್ಲಾನ್. ಈವೆಂಟ್ ಮ್ಯಾನೇಜ್ಮೆಂಟ್ ಪ್ಲಾನ್. ಈವೆಂಟ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಈಸ್ ವೆರಿ ಎಸೆನ್ಸಿಯಲ್ ಟು ಸಕ್ಸಸ್ ಆಫ್ ಎನ್ ಈವೆಂಟ್. ಸೋ ಮೆನಿ ಪ್ರಿನ್ಸಿಪಲ್ಸ್ ಆಲ್ಸೋ ಡಿಸ್ಕಸ್ಡ್. ಸೋ ಮೆನಿ ಅಂದ್ರೆ 17ಕ್ಕಿಂತ ಹೆಚ್ಚು ತತ್ವಗಳನ್ನ, ಯಾವುದೇ ಒಂದು ಸಭೆ ಸಮಾರಂಭ ಮಾಡಬೇಕಾದ್ರೆ ಯಾವ್ಯಾವ ತತ್ವಗಳನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಎ ಸೆಕ್ಷನ್ ಮತ್ತು ಬಿ ಸೆಕ್ಷನ್. ಇದ್ರ ಜೊತೆಗೆ ಅನೇಕ ಗೈಡ್ ಲೈನ್ಸ್ ಟು ಬಿ ಫಾಲೋಡ್ ಬೈ ಈವೆಂಟ್ ಮ್ಯಾನೇಜರ್ ವೈಲ್ ಕಂಡಕ್ಟಿಂಗ್ ಎನ್ ಈವೆಂಟ್. ಆ ಪ್ರೊಸೀಜರ್ಸ್, ಅನೇಕ ಪ್ರೊಸೀಜರ್ಸ್ ನಾವು ಫಾಲೋ ಮಾಡಲೇಬೇಕು. ಆ ಫಾಲೋ ಮಾಡಿದ್ರೆ ಈವೆಂಟ್ ಸಕ್ಸಸ್ ಆಗೋದು. ಅವು ಮುಖ್ಯವಾಗಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿ, ಐಡೆಂಟಿಫಿಕೇಶನ್ ಆಫ್ ದ ಆಬ್ಜೆಕ್ಟಿವ್ಸ್, ನಾವು ಯಾವ ಉದ್ದೇಶಕ್ಕೋಸ್ಕರ ಈವೆಂಟ್ ಅನ್ನ ಮಾಡ್ತಾ ಇದ್ದೀವಿ, ಪ್ಲಾನಿಂಗ್ ಆನ್ ಆಫ್ ಈವೆಂಟ್, ಸರ್ವಿಸ್ ರಿಕ್ವೈರ್ಮೆಂಟ್ಸ್, ಕ್ಯಾಟರಿಂಗ್ ಇರ್ಬೋದು, ರೂಮ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಸಾರಿಗೆ ಇರ್ಬೋದು, ರೋಡ್ ಕ್ಲೋಸರ್ಸ್ ಇರ್ಬೋದು, ಯಾವ್ಯಾವ ರಸ್ತೆಗಳನ್ನ ಮುಚ್ಚಿಸ್ಬೇಕು ಈವೆಂಟ್ ದಿನ, ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ಇವೆಲ್ಲವನ್ನ ನಾವು ನೋಡ್ಕೋಬೇಕು. ಟ್ಯಾಪಿಂಗ್ skilled managers, employees, assignment of rules and also the responsibilities of the event managers and also the other decision makers. Risk analysis also very important. Crisis management ಬಹಳ ಮುಖ್ಯ. ಕೋಆರ್ಡಿನೇಟಿಂಗ್ ದ ಟೀಮ್ಸ್, ಎಲ್ಲಾ ಟೀಮ್ಸ್ ಅನ್ನು, ಅನೇಕ ಟೀಮ್ಗಳು ಇರ್ತವೆ, ಮಾನಿಟರ್ ಮಾಡಬೇಕು ಅವ್ರನ್ನೆಲ್ಲ. ರಿಪೋರ್ಟಿಂಗ್ ಅಂಡ್ ಇವಲ್ಯೂಷನ್, ಸೆಲ್ಫ್ ಅಸೈನ್ಮೆಂಟ್, ರಿವಿಷನ್ ಅಂಡ್ ಆಲ್ಸೋ ದ ಪ್ರೊಸೀಜರ್ಸ್, ಇವೆಲ್ಲವನ್ನ ನಾವು ಕ್ಲಾಸಲ್ಲೇನೆ ಡಿಸ್ಕಸ್ ಮಾಡಿದೀವಿ. ನಿಮ್ಮ ಬೆನಿಫಿಟ್ಗೋಸ್ಕರ ಇನ್ನೊಂದ್ಸಲ ನಾನು ನಿಮ್ಗೆ ರಿವಿಷನ್ ಮಾಡಿದೆ. 3ನೇ ಚಾಪ್ಟರ್ಗೆ ಬಂದಾಗ ಕಂಡಕ್ಟಿಂಗ್ ಆಫ್ ಎನ್ ಈವೆಂಟ್ ಸ್ಟೆಪ್ಸ್. ಇಲ್ಲಿ ಆಲ್ರೆಡಿ ನಾನು ಈಗ ಹೇಳಿದ್ದೆ. ಜೊತೆಗೆ ಬಡ್ಜೆಟ್, ಎಷ್ಟು ಬಡ್ಜೆಟ್ ಬೇಕು, ಆ ಬಡ್ಜೆಟ್ ಅನ್ನ ನಾವು ಸಾಮಾನ್ಯವಾಗಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಇಲ್ಲಿ ಈಗ ಸಾಮಾನ್ಯವಾಗಿ ಅನಾಲಿಸಿಸ್ ಆಫ್ ದ ಓವರ್ ಆಲ್ ಪ್ರೈಮರಿ ಗೋಲ್, ಯಾವುದೇ ಈವೆಂಟ್ ಅನ್ನ ಕಂಡಕ್ಟ್ ಮಾಡಬೇಕಾದ್ರೆ ಇದು ಬಹಳ ಮುಖ್ಯ.
selection and recruitment of planning committee, creation of master plan and also the budget, develop a timeline, ಯಾವ ದಿನ ಯಾಕೆ ಮಾಡ್ತೀವಿ, delegation of the work, this is very important. ನಾವು ಯಾರಾದರೂ ಒಬ್ರು ರಜಾ ಆದಾಗ ಅಥವಾ ವರ್ಕ್ ಆಬ್ಸೆಂಟ್ ಆದಾಗ ಬೇರೆಯವ್ರಿಗೆ ಅಸೈನ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಹೋಗಬೇಕು. ಕಂಡಕ್ಟ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ಈವೆಂಟ್, ಇವ್ಯಾಲ್ಯೂಯೇಟ್ ದ ಈವೆಂಟ್, ದಿಸ್ ಇಸ್ ಆಲ್ಸೋ ವೆರಿ ಎಸೆನ್ಷಿಯಲ್. ಈಗ ಇವೆಲ್ಲದರ ಉದ್ದೇಶಗಳು ಸಾಮಾನ್ಯವಾಗಿ ಅತಿ ಮುಖ್ಯವಾದ್ದು ಈವೆಂಟ್ ಸಕ್ಸಸ್ ಆಗಬೇಕು ಅಷ್ಟೇ. ಈವೆಂಟ್ ಸಕ್ಸಸ್ ಆಗಬೇಕು ಅಂದರೆ ಬಹಳ ಮುಖ್ಯವಾಗಿ ನಾವು ಎಲ್ಲ ಪ್ರೊಸೀಜರ್ಸನ್ನು, ಪಾಲಿಸೀಸನ್ನು, ಮೆಥಡಾಲಜಿಯನ್ನು, ರಿಸೋರ್ಸಸ್ಸನ್ನು ನಾವು ಫಾಲೋ ಮಾಡಿದರೆ ನಾವು ಸಕ್ಸಸ್ ಆಗ್ತೀವಿ. ಇದೆಲ್ಲಕ್ಕೂ ಮುಖ್ಯವಾಗಿ ಕಮ್ಯುನಿಕೇಷನ್ ಬಹಳ ಮುಖ್ಯ. ಈ ಕಮ್ಯುನಿಕೇಷನ್ ಇದ್ದಾಗ ನಾವು ಸಕ್ಸಸ್ ಆಗ್ತೀವಿ. ಈಗ ರೆಸ್ಪಾನ್ಸಿಬಿಲಿಟಿ ಮತ್ತು ಡ್ಯೂಟೀಸನ್ನು ನಾವು ಅಸೈನ್ ಮಾಡಬೇಕು. ಇನ್ವಾಲ್ವ್ಡ್ ವೆರೈಟೀಸ್ ಆಫ್ ಕಮಿಟಿ. ಮೊದಲನೇದಾಗಿ ಈವೆಂಟ್ ಪ್ಲಾನರ್ ಇರ್ತಾನೆ, ಅವನ ಡ್ಯೂಟಿ ಏನು, ಅವನ ರೆಸ್ಪಾನ್ಸಿಬಿಲಿಟಿ ಏನು, ERD ಅವನ ಡ್ಯೂಟಿ ರೆಸ್ಪಾನ್ಸಿಬಿಲಿಟೀಸನ್ನು ನಾವು ಅವನಿಗಂಚಿರೆ ಅವನು ಸಕ್ಸಸ್ ಆಗ್ತಾನೆ, ಈವೆಂಟ್ ಸಕ್ಸಸ್ ಆಗುತ್ತೆ. ಈವೆಂಟ್ ಕೋಆರ್ಡಿನೇಟರ್, ಇನ್ಫಾರ್ಮೇಷನ್ ಮ್ಯಾನೇಜರ್ ಇರ್ತಾನೆ. ಅದೇ ರೀತಿ ಸೆಕ್ಯೂರಿಟಿ ಮ್ಯಾನೇಜರ್ ಇರ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜರ್ ಇರ್ತಾರೆ, ಈವೆಂಟ್ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ವಾಲಂಟಿಯರ್ಸ್ ಇರ್ತಾರೆ, ಗೇಮ್ಸ್ ಪ್ಲಾನರ್ಸ್ ಇರ್ತಾರೆ, ಈವೆಂಟ್ ಡೈರೆಕ್ಟರ್ ಇರ್ತಾರೆ. ಇವ್ರಿಗೆಲ್ಲರಿಗೂ ನಾವು ರೆಸ್ಪಾನ್ಸಿಬಿಲಿಟೀಸನ್ನು ಫಿಕ್ಸ್ ಮಾಡಬೇಕು. ಇಲ್ಲಿ ನಾವು ಕಮ್ಯುನಿಕೇಷನ್ ಅಂದೆ, ನಮ್ಮ ಈವೆಂಟ್ ಬಗ್ಗೆ ಕಮ್ಯುನಿಕೇಷನ್ ಕೊಟ್ಟರೆ ಸಕ್ಸಸ್ ಆಗಬೇಕು. ವೆಬ್ಸೈಟಲ್ಲಿ ಕೊಡಿ, ಪ್ರಿಂಟ್ ಆಡ್ಸಲ್ಲಿ ಕೊಡಿ, ಅಡ್ವರ್ಟೈಸ್ಮೆಂಟ್ ಕೊಡಿ, ಬಿಸ್ನೆಸ್ ಕಾರ್ಡನ್ನು ಮಾಡಿಸಿ, ಟೆಲಿಸೆಮಿನಾರ್ ಮಾಡಿ, ಡೈರೆಕ್ಟ್ ಮೇಲ್ ಮಾಡಿ, ಇಮೇಲ್ ಮಾಡಿ, ವಿಡಿಯೋಸ್ ಅಪ್ಲೋಡ್ ಮಾಡಿ, ಆರ್ಟಿಕಲ್ಸನ್ನು ಇದನ್ನು ಮಾಡಿ, ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಲ್ಲಿ ಕೊಟ್ಟರೆ ನಮ್ಮ ಕಮ್ಯುನಿಕೇಷನ್ ಸ್ಟ್ರಾಟಜಿ ಸಕ್ಸಸ್ ಆಗುತ್ತೆ. ಈಗ ಕಮ್ಯುನಿಕೇಷನ್ನು ಸಕ್ಸಸ್ ಆದರೆ ಈವೆಂಟೂ ಸಹ ಸಕ್ಸಸ್ ಆಗುತ್ತೆ. ಬಡ್ಜೆಟ್ ಬಗ್ಗೆ ಹೇಳಿದಾಗ ಬಡ್ಜೆಟ್ ಬಹಳ ಇಂಪಾರ್ಟೆಂಟ್. ಬಡ್ಜೆಟ್ ಶುಡ್ ಬಿ ಪ್ರಿಪೇರ್ಡ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಕನ್ಸಿಡರ್ಸ್. ದ ಈವೆಂಟ್ ಮ್ಯಾನೇಜರ್ ಈ ಎಲ್ಲ ಕೆಳಗಿನ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿ ಬಡ್ಜೆಟನ್ನು ನಾವು ರೆಡಿ ಮಾಡಬೇಕಾಗುತ್ತೆ. 1. ಡ್ಯೂರೇಷನ್ ಅವೈಲಬಲ್ ಫಾರ್ ಪ್ಲಾನಿಂಗ್ ದ ಈವೆಂಟ್. Second one, working process of an event. Third one, objectives to be accomplished. Fourth one, sources of funds for the event. Event management team members involvement also is very important because this is preparation of budget. Then lastly, types of event. ಬಡ್ಜೆಟ್ ರೂಲ್ಸ್ ಸಹ ಇದೆ. ಯಾವುದೇ ಒಂದು ಈವೆಂಟ್ಗೆ ಬಡ್ಜೆಟ್ ಟು ಬಿ ಅವಾಯ್ಡ್ ಮೇಕಿಂಗ್ ಎ ಲಾಸ್, ಯಾವುದೇ ಲಾಸ್ ಆಗಬಾರ್ದು. ಆದರೆ ನಮ್ಮ ಸಾಮಾನ್ಯವಾಗಿ ಹಣ ವ್ಯಯ ಆಗುತ್ತೆ. ನಮ್ಮ ಇನ್ಕಮ್ ಎಷ್ಟಿದೆಯೋ ಎಕ್ಸ್ಪೆಂಡಿಚರ್ ಅಷ್ಟೇ ಇರಬೇಕು, ಅದನ್ನು ನೋಡ್ಕೋಬೇಕು ಈವೆಂಟ್ ಮ್ಯಾನೇಜರ್ ಆದವರು. ಈವೆಂಟ್ ಬಡ್ಜೆಟಲ್ಲಿ ಏನೇನು ಇರಬೇಕು? ಟಿಕೆಟ್ ಸೇಲ್ಸ್ ಇರಬೇಕು, ಎಂಟ್ರಿ ಫೀ ಇರಬೇಕು, ಕಮರ್ಷಿಯಲ್ ಸ್ಪಾನ್ಸರ್ಶಿಪ್ಸನ್ನು ಇದ್ರು ತಗೊಳ್ಳಿ, ಕನ್ಸೆಷನ್ಸ್ ಏನಾದ್ರು ನೋಡಿ, ಡೆಮೋ ನೋಡಿ, ಅಡ್ವರ್ಟೈಸಿಂಗ್ ತಗೊಳ್ಳಿ, ಯಾವುದೇ ಒಂದು ಸಪೋರ್ಟನ್ನು ತಗೊಳ್ಳಿ, ಲೈಸೆನ್ಸಿಂಗ್ ಅಂಡ್ ಬ್ರಾಡ್ಕಾಸ್ಟಿಂಗ್ ರೈಟ್ಸನ್ನು ನೋಡಿ. ಇವೆಲ್ಲ ಇನ್ಕಮಲ್ಲಿ ಬರ್ತಾ ಇರುತ್ತೆ. ಎಕ್ಸ್ಪೆನ್ಸಸ್ ಏನು ಬಡ್ಜೆಟಲ್ಲಿ? ಈಗ ಅವಾರ್ಡ್ಸನ್ನು ಕೊಡಬೇಕಾಗುತ್ತೆ, ಅದನ್ನು ನೋಡ್ಕೊಳ್ಳಿ. ಟ್ರಾವೆಲ್ ಅಂಡ್ ಅಕಾಮಿಡೇಷನ್ ಅನ್ನು ಮಾಡಬೇಕಾಗುತ್ತೆ ಕ್ಲೈಂಟ್ಸ್ಗೆ. ಸ್ಯಾಲರೀಸ್, ಪೋಸ್ಟೇಜ್, ಟೆಲಿಫೋನ್ ಎಕ್ಸ್ಪೆನ್ಸಸ್, ಇವೆಲ್ಲ ಎಕ್ಸ್ಪೆಂಡಿಚರ್. ಇವನ್ನೆಲ್ಲ ನಾವು ನೋಡಬೇಕಾಗುತ್ತೆ. ವಿಡಿಯೋ ಮಾಡಿಸಿದಾಗ ಮೆಡಿಕಲ್ ಫೀಸನ್ನು ಕೊಡಬೇಕಾಗುತ್ತೆ. ಫೋಟೋ ಮ್ಯಾನ್ಗೆ, ಫೋಟೋ ತೆಗೆದವರಿಗೆ ಅವ್ರಿಗೆಲ್ಲ ಹಣ ಕೊಡಬೇಕಾಗುತ್ತೆ. ರೆಂಟ್ ಆಫ್ ಅ ವೆನ್ಯೂ, ಇನ್ಶೂರೆನ್ಸ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಪ್ರಿಂಟಿಂಗ್ ಅಂಡ್ ಆಲ್ಸೋ ದ ಪ್ರಮೋಷನ್, ಇವೆಲ್ಲ ಆಕ್ಟಿವಿಟೀಸ್ಗೆ ಹಣ ಬೇಕಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಇವು ಸಹ ನೀವು ಗಣನೆಗೆ ತಗೋಬೇಕು. ಹೈರ್ ಚಾರ್ಜಸ್, ಯಾವುದಾದ್ರೂ ಎಕ್ವಿಪ್ಮೆಂಟ್ಸನ್ನು ಹೈರ್ ಮಾಡಿದರೆ ಟ್ರಾನ್ಸ್ಪೋರ್ಟ್ಗೆ, ಇವೆಲ್ಲವನ್ನು ನಾವು ನೋಡಿಕೊಂಡು ನಾವು ಈವೆಂಟ್ಗೆ ಬಡ್ಜೆಟನ್ನು ರೆಡಿ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಮ್ಮ ಸಾಮಾನ್ಯವಾಗಿ ಸಕ್ಸಸ್ಸು ಆಗೋಕ್ಕೆ ಸಾಧ್ಯವಿಲ್ಲ. ಸ್ಟೆಪ್ಸ್ ಟು ಕ್ರಿಯೇಟಿಂಗ್ ಎ ಬಡ್ಜೆಟ್, ಅವನ್ನೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೊಂದ್ಸಲ ಹೇಳಬೇಕು ಅಂದರೆ, obtain past financial report for the same or maybe the similar
ಸಿಮಿಲರ್ ಈವೆಂಟ್, ಯಾವುದಾದ್ರೂ ಈವೆಂಟ್ ಇದೇ ತರ ಆಗಿದ್ರೆ ಅದರದೆಲ್ಲ ಇನ್ಫಾರ್ಮೇಶನ್ ತಗೊಳ್ಳಿ. ಆ ಇನ್ಫಾರ್ಮೇಶನ್ ಪ್ರಕಾರ ನಾವು ಬಡ್ಜೆಟ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಫಂಡಮೆಂಟಲ್ ಸ್ಟೆಪ್ಸ್ ಹೇಳ್ತಾ ಇರೋದು. ರೆವಿನ್ಯೂ ಸೋರ್ಸಸ್ ನೋಡ್ಕೋಬೇಕು. ಯಾವ್ಯಾವ ಸೋರ್ಸಸ್ ಇಂದ ಸ್ಪಾನ್ಸರ್ ಎಷ್ಟು ಕೊಡ್ತಾರೆ, ಸಾಮಾನ್ಯವಾಗಿ ಟಿಕೆಟ್ಸ್ ಎಷ್ಟು ಸೇಲ್ ಆಗ್ಬೋದು, ಇವೆಲ್ಲವನ್ನು ನೋಡ್ಕೊಂಡೆ ನಮಗೆ ಗೊತ್ತಾಗುತ್ತೆ. ಐಡೆಂಟಿಫಿಕೇಶನ್ ಆಫ್ ದ ಎಕ್ಸ್ಪೆನ್ಸಸ್. ನಾನು ಆಲ್ರೆಡಿ ಹೇಳಿದೆ, ರೂಮ್ಸ್ ಅನ್ನ ರೆಂಟಲ್ ಮಾಡಬೇಕಾಗುತ್ತೆ, ಚಾರ್ಜ್ ಫುಡ್ಗೆ, ಬ್ರಿವರೇಜಸ್ಗೆ, ಆಡಿಯೋಗೆ, ಫೋಟೋದವ್ರಿಗೆ, ಹೀಗೆ ಅನೇಕ ಖರ್ಚುಗಳಿದಾವೆ. ಟ್ರಾವೆಲ್, ಲಾಡ್ಜಿಂಗ್, ಹೈರಿಂಗ್ ಆಫ್ ದ ಎಕ್ವಿಪ್ಮೆಂಟ್ಸ್, ಇವೆಲ್ಲ ಖರ್ಚುಗಳನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ, ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದೇ ರೀತಿ ಕ್ರಿಯೇಟ್ ಎನ್ ಎಕ್ಸೆಲ್ ವರ್ಕ್ ಶೀಟ್ಸ್ ಅಬೌಟ್ ದ ಬಡ್ಜೆಟ್, ಇವೆಲ್ಲವನ್ನ ನಾವು ಮೊದಲೇ ರೆಡಿ ಮಾಡ್ಕೋಬೇಕು. ಎಂಟರ್ ದ ಡೇಟಾ ಇನ್ ಟು ದ ಬಡ್ಜೆಟ್. ಆಗ ಕ್ರಿಯೇಟ್ ಅಂಡ್ ಎಂಟರ್ ದ ಬಡ್ಜೆಟ್. ಈಗ ನಮಗೆ ಒಂದು ಪಿಕ್ಚರ್ ಗೊತ್ತಾಗುತ್ತೆ. ಆಗ ನಾವು ಈವೆಂಟ್ ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಕಂಪ್ಯೂಟರ್ ಆಡೆಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಸಹ ಇದೆ. ಬಿಫೋರ್ ಯುವರ್ ಈವೆಂಟ್ ಇಂಟರಾಕ್ಟ್ ವಿತ್ ಯುವರ್ ಸ್ಪಾನ್ಸರ್ಸ್. ಎಷ್ಟು ಕೊಡ್ತಾರೆ ಏನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಇಟ್ಟು ನೋಡಿ. ಯೂಸ್ ಸೋಷಿಯಲ್ ಮೀಡಿಯಾ ಟು ಪ್ರಮೋಟ್ ದ ಈವೆಂಟ್. ಮೇಕ್ an event material, movable and also the friendly, then you success in event management. During the event ನಡಿಬೇಕಾದ್ರೆ ಏನು ಇಂಟರ್ನೆಟ್ ಫೆಸಿಲಿಟಿ ಬಹಳ ಚೆನ್ನಾಗಿರಬೇಕು, ವಿಡಿಯೋ ಚೆನ್ನಾಗಿ ಮಾಡಬೇಕು, ವೆಬ್ಕಾಸ್ಟಿಂಗ್ ಚೆನ್ನಾಗಿ ಮಾಡಬೇಕು, ಇವೆಲ್ಲವೂ ಬಹಳ ಮುಖ್ಯ. ಜನರೇಟರ್ ಇರಬೇಕು, ಯಾಕೆಂದ್ರೆ ಸಾಮಾನ್ಯವಾಗಿ ಎಲೆಕ್ಟ್ರಿಸಿಟಿ ಪವರ್ ಏನಾದರೂ ಕಟ್ ಆದ್ರೆ. ಎನ್ಕರೇಜ್ ದ ಆಡಿಯನ್ಸ್ ಟು ಯೂಸ್ ದ ಸೋಷಿಯಲ್ ಮೀಡಿಯಾ ಡ್ಯೂರಿಂಗ್ ದ ಈವೆಂಟ್. ಕೀಪ್ ಸ್ಮಾರ್ಟ್ ಫೋನ್ ಯಾವಾಗಲೂ ಆನ್ ಆಗಿರಬೇಕು. ಟು ಪ್ರಮೋಟ್ ದ ಟೆಕ್ಸ್ಟಿಂಗ್. ಕ್ರಿಯೇಟ್ ಹೈಲೈಟ್ಸ್ ರೀಲ್ ಫ್ರಮ್ ಪ್ರಯರ್ ಈವೆಂಟ್ಸ್. ಹೀಗೆ ಸಾಮಾನ್ಯವಾಗಿ ಯೂಸ್ ಫೋಟೋ, ಕ್ರಿಯೇಟ್ ಒನ್ ಅನ್ಫೋಲ್ಡ್ ಟ್ಯಾಗ್ ಅನ್ನ ನಾವು ರೆಡಿ ಮಾಡ್ಕೊಂಡಿರ್ಬೇಕು. ಕ್ರಿಯೇಟ್ ಫೇಸ್ಬುಕ್ ಈವೆಂಟ್ ಪೇಜ್ ಅನ್ನ ಕ್ರಿಯೇಟ್ ಮಾಡಿರ್ಬೇಕು. ಆಡ್ ಯುವರ್ ಈವೆಂಟ್ ಟು ಯುವರ್ ಇಮೇಲ್ ಸಿಗ್ನೇಚರ್. ಹೀಗೆ ನೋಡಿದಾಗ ಈವೆಂಟ್ ಸಕ್ಸಸ್ ಆಗುತ್ತೆ. ಅಡ್ವಾಂಟೇಜ್ ಆಫ್ ದ ಕಂಪ್ಯೂಟರ್ ಆಡೆಡ್ ಈವೆಂಟ್ ಅಡ್ವಾಂಟೇಜಸ್ ಏನು ಅಂದ್ರೆ, ಇಲ್ಲಿ ಡೇಟಾ ಮ್ಯಾನೇಜ್ಮೆಂಟ್ ಬಹಳ ಈಸಿ ಆಗುತ್ತೆ ಮೊದಲನೇದಾಗಿ. ಎರಡನೇದಾಗಿ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಕಾಸ್ಟು ರೆಡ್ಯೂಸ್ ಆಗುತ್ತೆ, ಯಾಕೆ ಅಂದ್ರೆ ಖರ್ಚು ಕಡಿಮೆ ಆದಾಗ ಈವೆಂಟ್ ಸಕ್ಸಸ್ ಆಗುತ್ತೆ. ವರ್ಕ್ ಲೋಡೂ ಸಹ ಕಡಿಮೆ ಆಗುತ್ತೆ. ಪೇಮೆಂಟು ಸಾಮಾನ್ಯವಾಗಿ ಬೇಗ ನಾವು ಕೊಟ್ಟಂಗಾಗುತ್ತೆ. ಎನಿ ಪೇಮೆಂಟ್ ಮಸ್ಟ್ ಬಿ ಪೇಯ್ಡ್ ಫಾಸ್ಟರ್. ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಎನ್ಹಾನ್ಸ್ಮೆಂಟ್ ಆಫ್ ಪರ್ಸೆಪ್ಷನ್, ಹೀಗೆ ಸಾಮಾನ್ಯವಾಗಿ ಇದಾಗುತ್ತೆ. ಜನರೇಷನ್ ಆಫ್ ರಿಪೋರ್ಟ್ ಸಹ ಬೇಗ ಆಗ್ಲೇ ಮಾಡಬಹುದು. ಆಟೋಮೆಟಿಕ್ ಈವೆಂಟ್ ರಿಮೈಂಡರ್ಸ್ ಅನ್ನ ಮಾಡಬಹುದು. ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಅಂಡ್ ಆಲ್ಸೋ ದ ಕ್ಯಾನ್ಸಲೇಷನ್ ಆಫ್ ದ ಕ್ಯಾಂಡಿಡೇಟ್ಸ್. ದೀಸ್ ಆರ್ ಆಲ್ ಬಹಳ ಈಸಿ ಆಗುತ್ತೆ. ಅದರಿಂದ ನಾವು ಈವೆಂಟ್ ಅನ್ನ ಸಕ್ಸಸ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ವೆಬ್ ಅನ್ನ, ಸಾಮಾನ್ಯವಾಗಿ ಡೇಟಾವನ್ನ, ಇಂಟರ್ನೆಟ್ ಅನ್ನು ಯೂಸ್ ಮಾಡ್ಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ, ಇಲ್ಲ ಅಂದ್ರೆ ಫೇಲ್ಯೂರ್ ಆಗುತ್ತೆ. ಆದ್ರಿಂದ ಮಕ್ಕಳು ಇದ್ರ ಬಗ್ಗೆ ಗಮನ ಕೊಡಬೇಕು. ಇದೆಲ್ಲವೂ ಸಹ ಕ್ಯಾಟಗರಿ ಎ ನಲ್ಲಿ, ಬಿ ನಲ್ಲಿ ಮತ್ತು ಸಿ ಸೆಕ್ಷನ್ಸ್ ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಕ್ವಶನ್ ಪೇಪರ್ ನಲ್ಲಿ ಬರುತ್ತೆ. ಆದ್ರಿಂದ ದಯಮಾಡಿ ಎಲ್ಲವನ್ನ ನೋಡ್ಕೊಂಡು ನೀವು ಎಕ್ಸಾಮಿನೇಷನ್ ಅಲ್ಲಿ ಸಕ್ಸಸ್ ಆಗಬೇಕು. ಆದ್ರಿಂದ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ಗೆ ಹೋಗೋಣ. ಅದಕ್ಕೆ ಸಾಮಾನ್ಯವಾಗಿ ಇನ್ನೊಂದು ಚಾಪ್ಟರ್, 4th ಚಾಪ್ಟರ್ನ ನಾವು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅದನ್ನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿಲ್ಲ. ಆದ್ರಿಂದ 4th ಚಾಪ್ಟರ್ ಹೋದಾಗ ನಾವು ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.